ಬೆಳಗಾವಿಯಿಂದ ಧಾರವಾಡ ಹೊಸ ರೈಲ್ವೆ ರೂಟ್ 73 ಕಿಲೋಮೀಟರ್ ಇದೆ. ಇದು ಅಪ್ಕಮಿಂಗ್ ರೈಲ್ವೆ ಲೈನ್. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಹುಬ್ಬಳ್ಳಿ ಜಂಕ್ಷನ್ ಇಂದ ಬೆಳಗಾವಿಗೆ ಹೋಗ್ಬೇಕಂದ್ರೆ ಲಾಂಡಾ ಜಂಕ್ಷನ್ ಮೂಲಕ ದೇಸೂರ್ ಮೇಲೆ ಹೋಗಬೇಕು. ಇದು ಒಟ್ಟು 142 ಕಿಲೋಮೀಟರ್ ಆಗುತ್ತೆ. ನೀವು ಮಾಮೂಲಿ ಆನ್ ರೋಡ್ ಹೋದ್ರೂ ಹುಬ್ಬಳ್ಳಿಯಿಂದ ಬೆಳಗಾವಿಗೆ 94 ಕಿಲೋಮೀಟರ್ ಆಗುತ್ತೆ. ಸೊ ಸದ್ಯದ ರೈಲ್ವೆ ರೂಟ್ ಹುಬ್ಬಳ್ಳಿ ಜಂಕ್ಷನ್ ಇಂದ ಬೆಳಗಾವಿಗೆ 142 ಕಿಲೋಮೀಟರ್ ಇರೋದ್ರಿಂದ 2.5 ಗಂಟೆಯಿಂದ 3 ಗಂಟೆ ಸಮಯ ತಗೊಳುತ್ತೆ. ಆ ಕಾರಣಕ್ಕೆ ಈ 73 ಕಿಲೋಮೀಟರ್ನ ಹೊಸ ರೈಲ್ವೆ ರೂಟ್. ಇದರ ಸ್ಟೇಷನ್ಸ್ ನೋಡೋದಾದ್ರೆ ಕ್ಯಾರಕೊಪ್ಪ, ಮಮ್ಮಿಗಟ್ಟಿ, ತೆಗೂರು, ಕಿತ್ತೂರು, ಹುಲಿಕಟ್ಟಿ, MK ಹುಬ್ಳಿ, ಬಾಗೇವಾಡಿ, ಕನಿವಿನಕೊಪ್ಪ, ದೇಸೂರು, ಬೆಳಗಾವಿ. ಈ ಹೊಸ ರೈಲ್ವೆ ಲೈನಿಂದ ನಾವು 1 ಗಂಟೆಯಲ್ಲೇ ಧಾರವಾಡದಿಂದ ಬೆಳಗಾವಿಗೆ ರೀಚ್ ಆಗ್ಬೋದು. ಈ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ, ಆದರೆ ಇದಕ್ಕೆ 1400 ಎಕರೆ ಭೂಮಿ ಸ್ವಾಧೀನ ಆಗಬೇಕು. ಅದನ್ನ ಕರ್ನಾಟಕ ಸರ್ಕಾರ ಮಾಡಿ ಇಂಡಿಯನ್ ರೈಲ್ವೇಸ್ಗೆ ಕೊಟ್ರೆ 50% ಹಣ ಸೆಂಟ್ರಲ್ ಗವರ್ಮೆಂಟ್ ಹಾಕುತ್ತೆ. ನಂತರವೇ ಪ್ರಾಜೆಕ್ಟ್ ಆರಂಭ ಆಗುತ್ತೆ. ಈ ಪ್ರಾಜೆಕ್ಟ್ ಮೇಲೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ.